ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನೀವೆಲ್ಲ ತಮ್ಮನೇರಲ್ಲಿ ನೋಡಿರ್ತೀರಾ ಈ ವಿಡಿಯೋ ಯಾವ ಬೇಸ್ ಮೇಲೆ ಇರುತ್ತೆ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಸೊ ಇವತ್ತು ಅಂದರೆ ಹಿಂದಿನ ದಿನ ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ ನಾಳೆ ಹಬ್ಬಕ್ಕೆ, ಏನೇನೆಲ್ಲ ಅಡುಗೆಗೆ ಏನೇನು ಪ್ರಿಪ್ರೇಷನ್ ಎಲ್ಲ ಪ್ರತಿಯೊಂದು ನಾವು ಇವತ್ತೇ ಮಾಡ್ಕೋತೀವಿ. ಆ್ಯಂಡ್ ನಾಳೆ ಲಕ್ಷ್ಮಿ ಕೂರಿಸೋದಕ್ಕೆ ಏನು ಬೇಕು ಅಂತ ಸ್ವಲ್ಪ ಪ್ರಿಪ್ರೇಷನ್ ನಾವು ಇವತ್ತು ಮಾಡ್ಕೋತೀವಿ. ನೈಟೆಲ್ಲ ಏನು ಪ್ರಿಪರೇಷನ್ ಮಾಡ್ತೀವಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಕೀಪ್ ವಾಚಿಂಗ್ ಟಿಲ್ ಎಂಡ್ ತನಕ ಮಿಸ್ ಮಾಡಿಬಿಡಿ, ವಾಚ್ ಮಾಡಿ. ಆ್ಯಂಡ್ ಬನ್ನಿ ಹೋಗೋಣ. ಇವಾಗ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಅಮ್ಮ ಬೆಳಗ್ಗೆ ಅವ್ರ ವರ್ಕ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟಾಗೋದು ಅಷ್ಟೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನನಗೆ. ಸೊ ಎಲ್ಲ ತೊಳೆದು ಕೊಟ್ಟಿದ್ದಾರೆ. ಈಗ ನನ್ನ ಕೆಲಸ ಏನಪ್ಪ ಅಂದರೆ ಇದನ್ನೆಲ್ಲ ರೆಡಿ ಮಾಡಬೇಕು. ಸೊ ನಾವು ನಾಳೆ ದೇವ್ರ ಅಲಂಕಾರಕ್ಕೆ ಇಡುವಂಥ ಐಟಮ್ಸ್, ದೇವ್ರ ಪೂಜೆ. ಸೊ ಇವಾಗ ಇದನ್ನು ನಾನು ರೆಡಿ ಮಾಡ್ತೇನೆ, ಬನ್ನಿ. ಇದು ನಾವು ದೀಪಾವಳಿ ಕಂಬ ಲೈನ್ ಬೈ ಲೈನ್ ಇಕ್ತೀವಿ, ಲೈಕ್ ಹೈಟ್ ವೈಸ್ ಹೈಟ್. ಸೊ ಹಂಗಾಗಿ ಇದು ಒಂದು ದೀಪಾವಳಿ ಕಂಬ ಇದೆ ನಮ್ಮಲ್ಲಿ. ಸೊ ನೆಕ್ಸ್ಟ್ ಇದು ಒಂದಿದೆ, ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡಬೇಕು. ರೆಡಿ ಮಾಡಿದ್ಮೇಲೆ ತೋರಿಸ್ತೇನೆ. ಸೊ ಫಸ್ಟು ಇದನ್ನು ರೆಡಿ ಮಾಡೋಣ. ಹೊರಗಡೆ ಶಾಪಿಂಗ್ ಎಲ್ಲ ಮುಗಿದಿದೆ, ಅಂದರೆ ದೇವ್ರ ಪೂಜೆ ಸಾಮಾನೆಲ್ಲ ಏನೇನು ತರಬೇಕು ಪ್ರತಿಯೊಂದು ಎಲ್ಲ ಮುಗಿದಿದೆ. ಏನಿದ್ರು ನಾಳೆ ಹಬ್ಬ ಮಾಡೋದಷ್ಟೇ ಬಾಕಿ ಇರೋದು. ಸೊ ಅಷ್ಟರಲ್ಲಿ ಇವಾಗ ಅಮ್ಮ ಬರೋ ಅಷ್ಟರಲ್ಲಿ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ನಾನೇ ಮುಗಿಸ್ಕೋಬೇಕು ಅಂತ. ಅವರು ಸ್ವಲ್ಪ ಬೇಗ ಬರ್ತಾರೆ ಇವತ್ತು. ಸೊ ಬಂದಮೇಲೆ ಅವರು ನಾನು ಇಬ್ಬರು ಸೇರಿಕೊಂಡು ಎಷ್ಟಾಗುತ್ತೋ ಅಷ್ಟು ಆದಷ್ಟು ಬೇಗ ಮುಗಿಸ್ಬೇಕು ಅಂತ. ಬಿಕಾಸ್ ನಾಳೆನೇ ಇರೋದ್ರಿಂದ ಬೇಗ ಮಾಡ್ಕೋಬೇಕು ಅಂತ ಇದ್ದೀವಿ. ಸೊ ರೆಡಿ ಆಗ್ತಾ ಇದೆ ಒಂದೊಂದೇ. ಕ್ಲೀನಾಗಿ ಮಾಡಿ ಎಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಷ್ಟೇ, ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ ಅಂದರೆ. ಯಾಕಂದರೆ ವರ್ಷದಲ್ಲಿ ಅದೊಂಥರ ಚಂದ ಹಬ್ಬ ಇರುತ್ತೆ. ಸೊ ನನಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವಾಗಲೇ ಅಲ್ವಾ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿ ಆಗೋದು, ಸೀರೆ ಉಟ್ಕೊಳ್ಳೋದು ಎಲ್ಲ. ಸೊ ಹಾಗಾಗಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ನನಗೆ ಆ ಹಬ್ಬನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಮ್ಮ ಮನೇಲಿ ನಾವು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ನನಗೆ ಟ್ರೆಡಿಷ್ನಲ್ ಆಗಿರೋಕ್ಕೆ ತುಂಬಾ ಇಷ್ಟ. ಲೈಕ್ ಸ್ಯಾರಿ ಉಟ್ಕೊಳ್ಳೋದು ಯಾವಾಗಲೂ ನಂಗೆ ತುಂಬ ಇಷ್ಟ. ಅಷ್ಟೇ ಮನೇಲಿ ಸುಮ್ಮನೆ ಇದ್ದಾಗೂ ಸ್ಯಾರಿ ಉಟ್ಕೋತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಟ್ರೆಡಿಷ್ನಲ್ ಆಗಿರೋದಂದರೆ ಒಂಥರ ತುಂಬ ಇಷ್ಟ ಆಗುತ್ತೆ. ನಿಮಗೂ ಯಾರಿಗೆಲ್ಲ ಟ್ರೆಡಿಷ್ನಲ್ ಆಗಿರೋದು ಆ್ಯಂಡ್ ಸ್ಯಾರಿ ಉಟ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. 2 ಸ್ಟೆಪ್ಸ್ ಆಫ್ ದೀಪಾಸ್ ಆಗಿದೆ. ಆ್ಯಂಡ್ ಇವಾಗ ಇನ್ನೂ ಒಂದು ರೆಡಿ ಮಾಡ್ತಾ ಇದ್ದೀನಿ. ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ಬಟ್ ಏನಂದರೆ ಈ ಥರ ಎಲ್ಲ ಸ್ವಲ್ಪ ನಾವೇ ಇದನ್ನು ರೆಡಿ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಪೇಷನ್ಸ್ ಇರಬೇಕು. ಸೊ ನನಗೆ ಪೇಷನ್ಸ್ ಇಲ್ಲ ಅಂತಲ್ಲ, ಸ್ವಲ್ಪ ಪೇಷನ್ಸ್ ಇಲ್ಲ ನನಗೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ಲಾಸ್ಟ್ ದೀಪಾವಳಿ ಕಂಬ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ಏನು
ಕರ್ಪೂರ ಬೆಳಗೋದು. ಯೂಶಲಿ ಇದಕ್ಕೆ ನಾವು ಒಂದೇ ಕಡೆ ಇಡೋದು ಕುಂಕುಮ. ಆ್ಯಂಡ್ ಬೆಳ್ಳಿದು ಇದೆ ದೀಪ, ಇದಕ್ಕೂ ರೆಡಿ ಮಾಡೋಣ. ಆ್ಯಂಡ್ ಸ್ವಲ್ಪ ನಾನು ಮಾತಾಡ್ತಿರೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅನಿಸುತ್ತೆ, ಬಿಕಾಸ್ ನಮ್ಮ ಮನೇಲಿ ಪಕ್ಷಿ ಸಾಕಿದ್ದೀವಿ ನಾವು. ಸೊ ಹಂಗಾಗಿ ಸ್ವಲ್ಪ ಅದ್ರದ್ದು ಸೌಂಡ್ ಕೇಳಿಸುತ್ತೆ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಓಮ್ ಟೂರ್ ಎಲ್ಲ ಕೇಳಿದ್ದೀರಾ ನನಗೆ. ಸೊ ಹಾಗಾಗಿ ಓಮ್ ಟೂರ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಓಮ್ ಟೂರ್ ಆ್ಯಂಡ್ ಕ್ವಶನ್ ಆನ್ಸರ್ಸ್ ಆ ಥರ ಎಲ್ಲ ಇನ್ನೂ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ಇದ್ದೀನಿ. ಸೊ ಹಂಗಾಗಿ ಏನು ಮಾಡಬೇಕು ಗೊತ್ತಲ್ವಾ ನಿಮಗೆಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಬೇಕು. ಸೊ ನೀವು ಬೇಗ ಎಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ತಿರೋ ಅಷ್ಟು ಬೇಗ ಬೇಗ ನಾನು ಓಮ್ ಟೂರ್ ಎಲ್ಲ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಕಾಮಾಕ್ಷಿ ದೀಪ ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ, ಬಟ್ ಸ್ವಲ್ಪ ಚೆನ್ನಾಗಿ ಗೊತ್ತಿಲ್ಲ ಅಂದರೆ ಇದು ಕಾಮಾಕ್ಷಿ ದೀಪ. ಇದಕ್ಕೆ ನಾವು ಯೂಶಲಿ ಕ್ಲೀನಾಗಿ ಅರಿಶಿನ ಎಲ್ಲ ಬಳದು ಕುಂಕುಮ ರೆಡಿ ಮಾಡ್ತೀವಿ. ಇದಕ್ಕೆ ತೋರಿಸ್ತೇನೆ. ಸೊ ಈ ರೀತಿಯಾಗಿ ನಾವು ರೆಡಿ ಮಾಡ್ತೀವಿ ನಮ್ಮ ಕಾಮಾಕ್ಷಿ ದೀಪನ. ಆ್ಯಂಡ್ ಸೊ ನನಗೆ ಗೊತ್ತಿರೋ ಥರ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ಪೂಜೆ ಸಾಮಾನೆಲ್ಲ. ಸೊ ಇನ್ನು ನಮ್ಮ ಅಮ್ಮ ಬಂದು ನೋಡಬೇಕು ಹೆಂಗೆ ಮಾಡಿದ್ದೀನಿ ಅಂತ. ಯೂಶಲಿ ನಾವು ಹೆಂಗೆ ಮಾಡ್ತೀವೋ ಹಾಗೆ ಮಾಡಿದ್ದೀನಿ. ಸೊ ಇಷ್ಟಿತ್ತು, ಇಲ್ಲ ಸ್ಯಾಂಪಲಾಗಿ ಏನೇನು ರೆಡಿ ಮಾಡಬೇಕು ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಆವಾಗಲೇ ದೇವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಗಿದೆ. ಸೊ ಇವಾಗ ನಮ್ಮಮ್ಮನೂ ಬಂದಿದ್ದಾರೆ. ಹಾಯ್ ಮಾಡ್ಬಾ. ಹಾಯ್. ಸೊ ಈಗ ನಾನು ನಮ್ಮಮ್ಮ ನಾಳೆ ಅಡುಗೆಗೆ ಏನೇನು ಬೇಕು ಅಂತ ಸ್ವಲ್ಪ ಸ್ಯಾಂಪಲಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಅಮ್ಮ ಬೆಲ್ಲ ಇದು ಮಾಡ್ತಿದ್ದಾರೆ. ಸೊ ನನಗೆ ಇವಾಗ ಕಾಯಿ ತುರಿಯೋಕೆ ಕೊಟ್ಟಿದ್ದಾರೆ. ಸೊ ನಾನು ಅಮ್ಮ ಅಡುಗೆ ಸ್ಟಾರ್ಟ್ ಮಾಡಿದ್ದೆ. ಸೊ ಒಂದೊಂದು ಕೆಲಸ ಹಂಗಂದ್ರೆ ಮುಗಿಸ್ಕೊತಾ ಇದ್ರಿ, ಬಿಕಾಸ್ ನಾಳೆ ಕಷ್ಟ ಆಗಬಾರ್ದು ಆ್ಯಂಡ್ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ರಿ ನಾನು ಅಮ್ಮ. ಅದೇ ಗ್ಯಾಪಲ್ಲಿ ಊರ್ಡಾಗ ಏನೇನು ಬೇಕು ಅದೆಲ್ಲ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಗೆಟಿಂಗ್ ರೆಡಿ ಒಬ್ಬಟ್ಟು ಹೂರ್ಣಗೆ. ಈ ಬೇಳೆ ಕುದ್ದಿದ ತಕ್ಷಣ ಬೆಲ್ಲ, ಕೊಬ್ಬರಿ ಎಲ್ಲ ಅದಕ್ಕೆ ಹಾಕೋದಷ್ಟೇ ಬಾಕಿ ಇರೋದು. ನಾವು ಅಮ್ಮಗೆ ಒಬ್ರು ಕೈದರೆ ಕಷ್ಟ ಆಗಬಾರ್ದು ಅಂತ ಹೆಲ್ಪ್ ಮಾಡ್ತಿದ್ದೀನಿ. ನಮ್ಮ ಇವಾಗ ಒಂದು ಡೈಲಾಗ್ ಹೊಡಿತಾರೆ. ಎಂಥ ಡೈಲಾಗ್ ಗೊತ್ತಿರೋ ಡೈಲಾಗ್ನ ನಾವು ಎಷ್ಟು ಸತಿ ಹೊಡಿಬೋದು. ಇಲ್ಲಿ ಯೂಶಲಿ ಹೊಡೆಯೋ ಡೈಲಾಗ್ ಏನು ಗೊತ್ತಾ, ನೀವು ಯಾರು ಇಲ್ಲ ಅಂದರೆ ನಾನೇ ಎಲ್ಲ ಪಟ್ಟನಾಗಿ ಮಾಡ್ಕೊಂಡ್ಬಿಡ್ತೀನಿ. ಈ ಡೈಲಾಗ್ ಹೊಡಿತಾ ಇರ್ತಾರೆ, ಅದನ್ನ ಹೇಳ್ತಿದ್ದಾರೆ ನಮ್ಮಮ್ಮ. ಅನಿಸ್ತಾ ಇರುತ್ತೆ ಅಂತ ಹೇಳಿ. ನಮ್ಮಮ್ಮ ಹಂಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಹಿಂಗೆಲ್ಲ ಓವರ್ ಆಗಿರೋದ ನಾನು ಹಾಕಲ್ಲ ನೋಡ್ತಾರೆ. ನೋಡಿ ಫ್ರೆಂಡ್ಸ್, ಏನೋ ಕಾಮಿಡಿಯಾಗಿ ಇರಲಿ ಅಂತ ನಾನು ಹೇಳಿದ್ರೆ ಓವರ್ ಅಂದವ ನಿಮ್ಮ ನಯನ ಅಮ್ಮ. ಇಷ್ಟು ನಾವು ಅಡುಗೆದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ದೇವ್ರ ಕೂರ್ಸೋಕೆ ಏನೇನು ಬೇಕು ಅಂತ ಅದನ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಇದು ನಾವು ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಕೂರಿಸ್ತೀವಿ. ಸೊ ಇದು ವುಡ್ ಪೀಸಸ್, ಇದನ್ನೆಲ್ಲ ಆಮೇಲೆ ಫೈನಲ್ ರೆಡಿ ಮಾಡಿದ್ಮೇಲೆ ಹೇಗಿದೆ ಹೇಗೆ ಬರುತ್ತೆ ಅಂತ ತೋರಿಸಿ. ಸೊ ಫೈನಲಿ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಸ್ಯಾರಿನ ಪ್ಲೇಟಿಂಗ್ಸ್ ಎಲ್ಲ ಮಾಡಿ ಈಗ ಜಸ್ಟ್ ಟ್ರಯಲ್ ನೋಡೋಣ ಹೆಂಗೆ ಬರುತ್ತೆ ನಾಳೆಗೆ ಅಂತ ಅಂದ್ಬಿಟ್ಟು ಫಸ್ಟು ಟ್ರಯಲ್ ನೋಡಿದ್ರಿ. ಟ್ರಯಲಲ್ಲೇ ತುಂಬ ಚೆನ್ನಾಗಿ ಬಂತು. ಸೊ ಅದನ್ನೇ ಫೈನಲ್ ಮಾಡಿಟ್ಟಿದ್ರಿ. ಸೊ ನೆಕ್ಸ್ಟು ಅಪ್ಪ ಬಂದು ಆ ಲೇಯರ್ಸ್ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ ಸೆಟ್. ಇದು ಫೈನಲ್ ಲುಕ್, ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಆಗಿದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಪ್ರಿಪರೇಷನ್ಸ್ ಫಾರ್ ಫೆಸ್ಟಿವಲ್. ಸೊ ಸಿಗ್ತೀನಿ ನಾಳೆ ಬೆಳಗ್ಗೆ. ಸೊ ಗುಡ್ ಮಾರ್ನಿಂಗ್ ಹಾಲ್. ಇದು ಫ್ರೈಡೆ ಮಾರ್ನಿಂಗ್ ಆ್ಯಂಡ್ ಇವಾಗ ಆಲ್ರೆಡಿ 2:45 ಆಗಿದೆ. ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಸೊ ಈಗ ಹೊರಗೆ ಹೋಗಿ ಎಲ್ಲ ಏನೇನು ಮಾಡಬೇಕು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋತೀನಿ. ಆ್ಯಂಡ್ ಆಲ್ರೆಡಿ ಅಪ್ಪ ಅಮ್ಮ ಎದ್ದು ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ದಾರೆ. ಈಗ ತೋರಿಸ್ತೀನಿ ಬನ್ನಿ ಏನೇನು ರೆಡಿ ಮಾಡ್ತಿದ್ದಾರೆ ಅಂತ. ಸೊ ನಾವು ನೆನ್ನೆ ಪ್ರಿಪೇರ್ ಮಾಡಿದ್ನೆಲ್ಲ ಇವಾಗ ಕ್ಲೀನಾಗಿ ಅದನ್ನು ಲಕ್ಷ್ಮಿಗೆ ಮುಖವಾಡ ಎಲ್ಲ ಹಾಕಿ ಅಸೆಂಬಲ್ ಮಾಡಬೇಕು. ಆ್ಯಂಡ್ ನಾನು ಒಂದು ಸ್ವಲ್ಪ ಮುಖವಾಡ ರೆಡಿ ಮಾಡಿದೆ. ಇವಾಗ ಅಮ್ಮ ಅದಕ್ಕೆ ಜ್ಯುವೆಲರೀಸ್ ಎಲ್ಲ ಹಾಕ್ತಿದ್ರು. ಅಷ್ಟರಲ್ಲಿ ನಾನು ದೇವ್ರಿಗೆ ಇಡಬೇಕಾಗಿರುವಂಥ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, 9 ಪ್ಲೇಟ್ಸ್. ಸೊ ಫೈನಲಿ ಇವತ್ತು ರೆಡಿ ಆಗಿದ್ದೀವಿ.
ನೋಡ್ತಾ ಇರ್ಬೋದು ನಮ್ಮ ದೇವರು ರೆಡಿ ಇದೆ. ಸೊ ಬನ್ನಿ ತೋರಿಸ್ತೀನಿ ಎಲ್ಲ ಯಾವ ಥರ ಎಲ್ಲ ರೆಡಿ ಮಾಡಿದ್ದೀವಿ ದೇವ್ರಿಗೆ ಅಂತ. ಇವಾಗ ಪೂಜೆ ಎಲ್ಲ ಆಗಿದೆ. ಪೂಜೆ ಆದಮೇಲೆ ನೆಕ್ಸ್ಟ್ ಕೆಲಸ ಹಬ್ಬದ ದಿನ ಅಂದರೆ ಅಡುಗೆ ಮಾಡೋದು. ಸೊ ನಾವು ನಾನಾಸ್ ಬಿಕಮಿಂಗ್ ಅ ಚೆಫ್. ಸೊ ಇವತ್ತೇನೇನು ಅಡುಗೆ ಮಾಡ್ತೀವಿ ಅಂದರೆ ಆ್ಯಸ್ ಯೂಶಲ್ ಹಬ್ಬದ ಊಟ ಅಡುಗೆ ಏನೇನು ಮಾಡ್ತೀವಿ ಅದು ಒಬ್ಬಟ್ಟು, ಕಾಳುಳ್ಳಿ, ಪಲ್ಯಗಳು, ಅನ್ನ, ಸಾಂಬಾರು ಆ ಥರ ಎಲ್ಲ ಮಾಡ್ತೀವಿ. ಸೊ ಇವತ್ತು ಫಸ್ಟ್ ಅಡುಗೆ ನಾನು ಮಾಡ್ತಾ ಇರೋದು ಎಸ್ ಒಬ್ಬಟ್ಟು. ಸೊ ನಾನು ಮಾಡ್ತಾಯಿಲ್ಲ, ಅಂದರೆ ನಮ್ಮಮ್ಮ ಕ್ಲೀನಾಗಿ ತಟ್ಟಿ ಕೊಡ್ತಾರೆ, ನಾನು ಅದನ್ನು ಸುಡ್ತೀನಿ. ಸೊ ಐ ಆಮ್ ಬಿಕಮಿಂಗ್ ಅ ಚೆಫ್ ನಾವು. ಇವಾಗ ತಟ್ಟಿ ಕೊಡ್ತಿದ್ದಾರೆ. ಸೊ ನಾನು ಬಂದು ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಇಷ್ಟೆಲ್ಲ ಆಗಿದೆ. ಫಸ್ಟ್ ಸೊ ನಮ್ಮನೇಲಿ ಹಬ್ಬದೂಟ ಬಂದು ಒಬ್ಬಟ್ಟು, ಕಾಳುಳ್ಳಿ, ಬಾಳೆಕಾಯಿ ಪಲ್ಯ, ವಡೆ, ಕೋಸಂಬರಿ ಹಾಗೂ ಬೀನ್ಸ್ ಪಲ್ಯ. ಇದಿಷ್ಟು ಜೊತೆಗೆ ಅನ್ನ, ಸಾಂಬಾರು, ಒಬ್ಬಟ್ಟು ಸಾಂಬಾರಾಗಿದೆ. ಸೊ ಎಲ್ಲರೂ ಒಬ್ಬಟ್ಟಿಗೆ ಏನು ಕಾಂಬಿನೇಷನಲ್ಲಿ ತಿಂತಾರೆ ಅಂತಂದರೆ ಹಾಲು, ಮೊಸರು ಅಥವಾ ತುಪ್ಪ ಅದನ್ನೆಲ್ಲ ಹಾಕೊಂಡು ತಿಂತಾರೆ. ಬಟ್ ನಾನು ಡಿಫ್ರೆಂಟಾಗಿ ಯಾವಾಗಲೂ ಒಬ್ಬಟ್ಟನ್ನ ಕಾಳುಳ್ಳಿ ಜೊತೆಲಿ ತಿಂತೀನಿ. ಆ್ಯಂಡ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ, ಸ್ವೀಟ್ ಪ್ಲಸ್ ಖಾರ. ಸೊ ಯಾರಿಗೆಲ್ಲ ಇದಿಷ್ಟ ಅಂತ ತಿಳಿಸಿ. ಸೊ ಇದು ನನ್ನ ಈವ್ನಿಂಗ್ ಔಟ್ಫಿಟ್. ಈವ್ನಿಂಗ್ ಆಗಿದೆ ಆಲ್ರೆಡಿ 6:30 ಆಗಿದೆ. ಸೊ ಲಕ್ಷ್ಮೀ ಹಬ್ಬದ ದಿನ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೆಣ್ಮಕ್ಳು ಹೋಗಿ ಎಲ್ಲರ ಮನೇಲೂ ಅರ್ಶಿನ ಕುಂಕುಮ ತೊಗೊಂಡು ಕರೆದ್ಬಿಟ್ಟು ಬರಬೇಕು ಅಂತ. ಸೊ ಇವಾಗ ಹೊರಟಿದ್ದೀನಿ ನಾನು. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಸ್ವಲ್ಪ ಆಮೇಲೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ವೀಡಿಯೋಸ್ ಕ್ಯಾಪ್ಚರ್ ಆಗಿಲ್ಲ. ಸೊ ಫೈನಲಿ ಹಬ್ಬ ಎಲ್ಲ ಮುಗಿದಿದೆ ಕಂಪ್ಲೀಟಾಗಿ. ಮುಗಿದ ಮೇಲೆ ನಾವು ಕೊನೆಯಲ್ಲಿ ದೇವಿಗೆ ಆರತಿ ಮಾಡಿ ದೇವಿನ ಕದಲಿಸ್ತೀವಿ. ಸೊ ಹಬ್ಬದ ದಿನದ ಕೊನೆಯ ದೇವಿಗೆ ಆರತಿ ಮಾಡ್ತಾಯಿದ್ದೀವಿ ನಾನು ಮತ್ತು ಅಮ್ಮ. ಸೊ ಇದಾಗಿದ್ದು ನನ್ನ ಇವತ್ತಿನ ವ್ಲಾಗ್, ನಮ್ಮನೆ ಲಕ್ಷ್ಮಿ ವ್ಲಾಗ್. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಗೊತ್ತಲ್ಲ ಏನು ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ಏನೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ನಿಮಗೆಲ್ಲ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ನಿಮಗೆ ಆ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಲವ್ ಯು, ಬಾಯ್.